ಸುಳ್ಯ ಮಂಗಳೂರಿಂದ ಬಂದಿದೆ. ಮಂಗಳೂರು ಮೈಸೂರು ಗಾಡಿ. ಮಂಗಳೂರು BC ರೋಡು, ಪುತ್ತೂರು, ಸುಳ್ಯ, ಮಡಿಕೇರಿ, ಕುಶಾಲನಗರ, ಹುಣಸೂರು, ಮೈಸೂರು BC ರೋಡ್ ಡಿಪೋ. ಈಗ ಸುಬ್ರಹ್ಮಣ್ಯದಿಂದ ಬಂದಿದ್ದು. ಫ್ರಂಟ್ ಸೀಟ್ ಸಿಕ್ಕೇ ಇಲ್ಲ, ಬಟ್ ಸಕ್ಕತ್ತಾಗಿದೆ ರೂಟ್ ಮಾತ್ರ. ಸಿಕ್ಕಾಪಟ್ಟೆ ಕರ್ವ್ಸಿದೆ. ಟೈಮ್ ಬಂದ್ಬಿಟ್ಟು 10:50, 10:50. ಯಾಕೆ ಬಸ್ಸು ಸುಬ್ರಹ್ಮಣ್ಯ ಹೋಗಲ್ವ ಮತ್ತೆ? ರೂಟ್ ಮಾತ್ರ ಸಕ್ಕತ್ತಾಗಿದೆ. ಸುಬ್ರಹ್ಮಣ್ಯ, ಗುತ್ತಿಗೆರು, ಎಲಿಮಲೆ, ಸುಳ್ಯ. ಬಸ್ಗಳು ಕಮ್ಮಿ ಮಾರಾಯ ಈ ಟೈಮಲ್ಲಿ. ಎಲ್ಲ ಇದೆ. ಪುತ್ತೂರು, ಸುಳ್ಯ, ಪುತ್ತೂರು ಬಂದರೆ ಈಗ ಬೇರೆ ಕಡೆಯಿಂದನೇ ಬರಬೇಕು ಬಸ್ಗಳು. ಸುಳ್ಯ, ಬೆಳ್ಳಾರೆ. ಈಗ ಏನಿದ್ರು ಬಂದರೆ ಪಾಸಿಂಗ್ಸ್ ಅಷ್ಟೇ. ಅಲ್ಲಿಂದ ಒಂದು ಬಸ್ ಹೊರಡ್ತಾ ಇದೆ. ಧರ್ಮಸ್ಥಳ, ಸುಳ್ಯ ಡಿಪೋ ಗಾಡಿ. ಸೀದಾ ರಿವರ್ಸಲ್ಲಿ ಹೊಡಿತವ್ರೆ. ಯಾವ ಪ್ಲ್ಯಾಟ್ಫಾರ್ಮ್ಗೆ ಹಾಕ್ತಾರೋ. ಸುಳ್ಯ, ಪುತ್ತೂರು ಇಲ್ಲೇ ಹಾಕೋದು ಪಕ್ಕದಲ್ಲೇ. ಹೌದು, ಇನ್ನೂ ರಿವರ್ಸಲ್ಲಿ ಹೊಡಿತವ್ರೆ. ಐಶ್ವರ್ ಗಾಡಿ ಬಂತು. KSRTC ಎಂಟ್ರಿ ಕೊಡ್ತಾ ಇದೆ. ಮೈಸೂರು ಕಡೆಯಿಂದ ಬರ್ತಾ ಇರೋದು, ಬಟ್ ರೂರಲ್ ಗಾಡಿ. ಸುಳ್ಯ ಡಿಪ್ಪೋನೆ. ಸುಳ್ಯ, ಕೊಯ್ನಾಡು ಬಸ್. ಸುಳ್ಯ, ಕೊಯ್ನಾಡು. ಅಲ್ಲಿ ಇನ್ನೊಂದು ಬಸ್ ಬಂದರು. ಸುಳ್ಯ, ಅದು ಕೂಡ ಪುತ್ತೂರು ಗಾಡಿನೇ. ಎಸ್, ಅದು ಕೂಡ ಪುತ್ತೂರು ಗಾಡಿನೇ. ಯಾಕೆ 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 ಈ ಥರ? ಸುಳ್ಯ, ಪುತ್ತೂರು ಬಸ್ಸೇ ಇದೆ. ಇನ್ನೊಂದು ಬಸ್ ಅದು ರಿವರ್ಸ್ ತಗೋತವ್ರೆ. ಇದು ಪುತ್ತೂರು ಗಾಡಿನೇನಾ? ಮಡಿಕೇರಿ ಹೋಗುತ್ತಾ? ಇದು ಪುತ್ತೂರು ಗಾಡಿನೇ. 3 ಗಾಡಿನೂ ಪುತ್ತೂರೇ. ಪುತ್ತೂರು ಕಡೆನೇ ಅಷ್ಟೊಂದು ಬಸ್ ಹೋಗ್ತಿದೆ. ಒಂದು ಮಡಿಕೇರಿ ಕಡೆ ಬಿಟ್ಬೋದಿತ್ತಲ್ಲ, ಜನ ಇದ್ದಾರೆ ಇಲ್ಲಿ. ಮಡಿಕೇರಿ, ಮೈಸೂರು ಕಡೆ ಡಿಮ್ಯಾಂಡ್ ಇವಾಗ. ಇಲ್ಲೇ ಹಾಕಂತವ್ರೆ. ಮಡಿಕೇರಿ, ಕುಶಾಲನಗರ ಅಂತ ಇದು. ಪುತ್ತೂರು ಬೋರ್ಡ್ ಇದೆ, ಬಟ್ ಡಿಮ್ಯಾಂಡ್ ಇದೆ ಇಲ್ಲಿ. ಸೊ ನಾನು ಆವಾಗಲೇ ಹೇಳ್ತಾ ಇದ್ದೆ, ಹಾಗೆ ಆಗೋಯ್ತು. ಮಡಿಕೇರಿ ರೂಟಿಗೆ ಹಾಕ್ತಾಯಿದ್ದಾರೆ ಗಾಡಿನ. ಈ ಕಡೆ ಆಲ್ರೆಡಿ ಪುತ್ತೂರಿಗೆ 3 ಗಾಡಿ ಇದೆ. ಮಡಿಕೇರಿ, ಕುಶಾಲನಗರವರೆಗೂ ಹೋಗುತ್ತಂತೆ. ಸಿಕ್ಕಾಪಟ್ಟೆ ಜನ. ನಾನು ಆ್ಯಕ್ಚುಲಿ ಅದು ಬಿಡ್ತಿದ್ದೆ, ಆಮೇಲೆ ಬೇಡ ಅಂತ ಹೇಳ್ಕೊಂಡೆ. ರೋಡ್ ಚೇಂಜ್ ಆಯಿತು. ಓಹೋ 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 ಅಂಥದ್ದು ಡಿಮ್ಯಾಂಡ್ ಮಾರ್ರ. ಇಮಿಡಿಯೇಟ್ ಸ್ಟಿಕ್ಕರಾ? ವೈಪರ್ಗೆ ಹಾಕಿಬಿಟ್ರು. ಇಲ್ಲಿ ಯಾವುದೋ ಬಸ್ ಬಂತು. ಇನ್ನೊಂದು ಮಂಗಳೂರು ಸೈಡ್ ಪ್ಲಾಟ್ಫಾರ್ಮ, ಪುತ್ತೂರು ಸೈಡ್, ಬಳ್ಳಾರಿ, ಪಂಜ, ಕಡಬ, ಸುಳ್ಯ, ಪುತ್ತೂರು.
ಪುತ್ತೂರಿಗೆ ಎಷ್ಟೊಂದು ಗಾಡಿಗಳಿದೆಯಾ? ಒಂದು ಬಸ್ ಸ್ಟ್ಯಾಂಡ್ ನೋಡಿ, ಒಳ್ಳೆ ಬೆಟ್ಟ ಹತ್ತದಂಗೆ ಹತ್ತಬೇಕು. ಇನ್ನೊಂದು ಬತ್ತು ಸವಣೂರು, ಸುಳ್ಯ ಸವಣೂರು, ಬೆಳ್ಳಾರೆ ಸವಣೂರು. ಬಸ್ಸೇ ಫುಲ್ ಆಗೋಯ್ತದು. ಇನ್ನೇನು ಮಂಗಳೂರು ಕಡೆಯಿಂದ ಬರುತ್ತೆ ಒಂದೊಂದೇ ಗಾಡಿಗಳೀಗ. ಬೆಳ್ಳಾರೆ, ಸುಳ್ಯ, ಎಲ್ಲಿದೆ ಇದು ಬೆಳ್ಳಾರೆ? ತುಂಬ ಬಸ್ಗಳು ಹೋಗ್ತಿವೆ ಅಲ್ಲಿ. ಕೇರಳ ಗಾಡಿ ಬಂದಿದೆ ಗೈಸ್. ಕಾಸರಗೋಡು ಗಾಡಿ ಇದೆ ನೋಡಿ ಇಲ್ಲಿ, ಇಂಟರ್ಸ್ಟೇಟ್ ಗಾಡಿ. ಸುಳ್ಯ, ಜಾಲ್ಸೂರು, ಮುಳ್ಳೇರಿಯಾ, ಚೇರ್ಕಳ, ಕಾಸರಗೋಡು ಇಂಟರ್ಸ್ಟೇಟ್ ಗಾಡಿ ಕೇರಳಗೆ ಹೋಗ್ತಿದೆ. ಮೈಸೂರು ಧರ್ಮಸ್ಥಳ ಗಾಡಿ ಮೈಸೂರಿಂದ ಬಂದಿದೆ. ಅರ್ಲಿ ಮಾರ್ನಿಂಗ್ ಬಿಟ್ಟಿರೋ ಗಾಡಿ ಇದು. ಮೈಸೂರು, ಹುಣಸೂರು, ಕುಶಾಲನಗರ, ಮಡಿಕೇರಿ, ಸಂಪಾಜೆಘಾಟು, ಸುಳ್ಯದಿಂದ ಪುತ್ತೂರು ಹೋಗ್ತಿದೆಯಾ ಇದು? ಸುಳ್ಯ, ಪುತ್ತೂರು, ಧರ್ಮಸ್ಥಳ. ಅಂದರೆ ಇದು ಹಿಂಗೆ ಹೋಗ್ತಾ ಇಲ್ಲ. ಸುಳ್ಯದಿಂದ ನಮ್ಮದು ಗುತ್ತಿಗಾರ ರೂಟಲ್ಲಿ ಹೋಗ್ತಿಲ್ಲ, ಸುಬ್ರಹ್ಮಣ್ಯ ಮೇಲೆ ಹೋಗ್ತಿಲ್ಲ, ಪುತ್ತೂರು ಹೋಗಿ ಧರ್ಮಸ್ಥಳ ಹೋಗ್ತಿದೆ. ರಾಜಹಂಸ ಎಂಟ್ರಿ ಕೊಡ್ತಾಯಿದೆ. ಮಂಗಳೂರು ಗಾಡಿ, ಮೈಸೂರು ಮಂಗಳೂರು ರಾಜಹಂಸ ಸೇಮ್ ರೂಟೇ, ಅದೇ ರೂಟಲ್ಲಿ ಬಂದಿದೆ. ಮೈಸೂರು, ಹುಣಸೂರು, ಕುಶಾಲನಗರ, ಮಡಿಕೇರಿ, ಸಂಪಾಜೆ, ಸುಳ್ಯ, ಪುತ್ತೂರು, BC ರೋಡು, ಮಂಗಳೂರು ರಾಜಹಂಸ ಗಾಡಿ. ಮಂಗಳೂರು ಸೆಕೆಂಡ್ ಡಿಪೋ, ಮಂಗಳೂರು ಅವ್ರದ್ದು ನೋಡಿ. BMTC ಎಂಟ್ರಿ ಕೊಡ್ತು. ಇದು ಸುಬ್ರಹ್ಮಣ್ಯದಲ್ಲಿ ನೋಡ್ಬಿಟ್ಟು ನಾನು ಶಾಕ್ ಆಗ್ಬಿಟ್ಟು, ಏನು BMTC ಇಲ್ಲೇನು ಮಾಡ್ತಿದೆ ಅಂತ ನೋಡ್ರಿ. ಅದು ಪುತ್ತೂರು ಡಿಪೋ, ಅದು ಇನ್ನು ರೀಪೇಂಟ್ ಮಾಡಿಲ್ಲ ಡಿಪೋದವರು. ಆ BMTC ಏನು ಪೇಂಟ್ ಇದೆಯಲ್ಲ ಅದೇ ಓಡಿಸ್ತಿದ್ದಾರೆ. K57 ನೋಡಿ ಇಲ್ಲಿ ಪುತ್ತೂರು ಡಿವಿಷನ್. ಸುಬ್ರಹ್ಮಣ್ಯದಲ್ಲೂ ನೋಡಿದ್ದೆ ಈ ಗಾಡಿನ. ಧರ್ಮಸ್ಥಳ, ಪುತ್ತೂರು ಡಿಪೋ ಅವರು ಆಪ್ರೇಟ್ ಮಾಡ್ತಾ ಇರೋದು. ಇದು ಬಂದಿದೆ ಕನ್ನನ್ಗಾಡ ಲಿಮಿಟೆಡ್ ಸ್ಟಾಪ್. ಅದು ನಮ್ಮ ಕೇರಳ RTC ಗಾಡಿ. ಕನ್ನನ್ಗಾಡ್ ಗಾಡಿ ಹೆಂಗೆ ಹೋಗುತ್ತೆ ಗೊತ್ತಿಲ್ಲ. ಎಲ್ಲೇ ಸಾಕಿದ್ದಾರೆ ಲಿಮಿಟೆಡ್ ಸ್ಟಾಪು. ಯಾವ ರೂಟು ದೇವ್ರಣ ಓದಕ್ಕೆ ಬರೋಲ್ಲ ನನಗಂತೂ. ಕನ್ನನ್ಗಾಡ್ ಗಾಡಿ, ಕನ್ನನ್ಗಾಡ್ ಎಲ್ಲಿದೆ? ಎಲ್ಲಿ ಬರುತ್ತೆ ಇದು? ಕಾಸರಗೋಡಿಂದ ಕೆಳಗಡೆ ಬರ್ಬೋದೇನೋ? ಎಸ್, ಕಾಸರಗೋಡಿಂದ ಸ್ವಲ್ಪ ದೂರ ಇದೆ ಕನ್ನನ್ಗಾಡು. ಬಟ್ ರೂಟ್ ಬೇರೆ ಇರಬೇಕು, ಕಾಸರಗೋಡು ಮೇಲೆ ಹೋಗಲ್ಲ, ಸಪ್ರೇಟ್ ರೂಟ್ ಇರಬೇಕಿದು. ಅವ್ರದ್ದೇನೋ ಇದೆ ಗೈಸ್, ಇದು RNC 16 ಅವ್ರಿಗೆ ಅರ್ಥ ಆಗಬೇಕು. ಪಕ್ಕದಲ್ಲಿ ಯಾವುದೋ ಬಂತು, ಬೆಂಗಳೂರು ಗಾಡಿ ಬಂತು ನೋಡಿ. ಬೆಂಗಳೂರು ಹಾಂ, ಬೆಂಗಳೂರು ಮಂಗಳೂರಿಂದ ಬಂದಿದೆ. ಮಂಗಳೂರು, BC ರೋಡು, ಪುತ್ತೂರು, ಸುಳ್ಯ, ಮಡಿಕೇರಿ, ಕುಶಾಲನಗರ, ಹುಣಸೂರು, ಮೈಸೂರು, ಬೆಂಗಳೂರು ಹೋಗೋಷ್ಟಲ್ಲೇ ರಾತ್ರಿ ಆಗಿರುತ್ತೆ ನೋಡಿ ಬಸ್ಸು. ಇನ್ನು ಇಲ್ಲಿಂದ ಮೈಸೂರಿಗೆ 5 ಗಂಟೆ ತಗೊಳುತ್ತೆ. ಅಲ್ಲಿಂದ 2.5 ಗಂಟೆ, 7 ಅವರ್ ಟೈಮ್. 11:15, ಸಾಯಂಕಾಲ 7 ಗಂಟೆ ಆಗಿರುತ್ತೆ. ಮಡಿಕೇರಿ ರಾಜಹಂಸ, ಮಂಗಳೂರು ರಾಜಹಂಸ, ಧರ್ಮಸ್ಥಳ ಗಾಡಿ ಎರಡು ಜೊತೆಯಲ್ಲಿ ಬಿಟ್ಟರು ಅನಿಸುತ್ತೆ. ಹೊರಡ್ತಿದೆ ಧರ್ಮಸ್ಥಳ ಗಾಡಿ, ಫುಲ್ ಆಯಿತು ಗಾಡಿ. ಕಾಸರಗೋಡು ಇದೆ, ಮುಳ್ಳೇರಿಯಾ ರೂಟ್, ಬೆಳ್ಳಾರೆ. ಟೈಮ್ ಟೇಬಲ್ ಒಂದಿದೆ, ತೋರಿಸ್ಬಿಡ್ತೀನಿ ನಿಮಗೆ. ಸುಳ್ಯ, ಪುತ್ತೂರು ಗಾಡಿ. ಯಾಕೆ ಅಷ್ಟೊಂದು ಜನ ಹೋಗ್ತವ್ರೆ? ಅವಾಗಿಂದಾಯಿತು ಗಾಡಿ ಇಲ್ಲೇ, ಯಾರು ಅಷ್ಟೊಂದು ಅರ್ಜೆಂಟ್ ಮಾಡಲಿಲ್ಲ. ಇಲ್ಲಿದೆ ನೋಡಿ ಟೈಮ್ ಟೇಬಲ್. ಹಳೇದಿರಬೇಕು. ಬೆಂಗಳೂರು ಈಗ 11:15 ಗಾಡಿನ ಅದು ಬಂದಿರೋದು. 11:15 ಇದೆ ನೋಡಿ. 11:15 ಬಿಟ್ಟರೆ 12 ಕಾಲಿದೆ.
ಓಲ್ವೋ ಗಾಡಿಗಳು 12 ಗಂಟೆಗಿದೆ. 10 ಗಂಟೆ, 12 ಗಂಟೆ, 2 ಗಂಟೆ, 10 ಕಾಲು, 10 ಕಾಲು, 10:15, 10, 11:15. ಸ್ಕ್ರೀನ್ಶಾಟ್ ತಗೊಳ್ಳಿ. ಮೈಸೂರಿಗೆ 11, 11:15, 12 ಕಾಲು. ಪ್ರತಿ ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಒಂದೊಂದು ಗಾಡಿ ಇದೆ. ಗೋಕರ್ಣ ಬೆಳಗ್ಗೆ 10:15. ಶಿವಮೊಗ್ಗ ಕ್ಯಾನ್ಸಲ್ಲು, ಮುಂಡ್ರಿಗೆ ಕ್ಯಾನ್ಸಲ್ಲು, ಎಲ್ಲ ಕ್ಯಾನ್ಸಲ್ ಆಗಿದೆ ಕೆಲವು ಗಾಡಿಗಳು. ಭಟ್ಕಳನೂ ಕ್ಯಾನ್ಸಲ್ಲು, ಹುಬ್ಳಿ ಕ್ಯಾನ್ಸಲ್ಲು, ಧರ್ಮಸ್ಥಳ ಎಷ್ಟೊಂದು ಸರ್ವಿಸ್ ಕ್ಯಾನ್ಸಲ್ ಆಗಿದೆ. ಆಮೇಲೆ ಗುಂಡ್ಲುಪೇಟೆ ಕ್ಯಾನ್ಸಲ್ಲು, ಚಾಮರಾಜನಗರ ಕ್ಯಾನ್ಸಲ್ಲು, ನಂಜನಗೂಡು ಕ್ಯಾನ್ಸಲ್ಲು, ಕೊಳ್ಳೇಗಾಲ ಕ್ಯಾನ್ಸಲ್ಲು, ಮದುರೈ ಒಂದೇ ಇನ್ನೊಂದು ಗಾಡಿ ಇದೆ ಅಷ್ಟೇ, ಇನ್ನೊಂದು ಗಾಡಿ ಇಲ್ಲ. ಯಾಕಂದರೆ ಮುಂಚೆ 2 ಗಾಡಿ ಇತ್ತು, BC ರೋಡ್ ಮದುರೈ, ಮಂಗಳೂರು ಮದುರೈ. ಸೊ ಒಂದು ಕ್ಯಾನ್ಸಲ್ ಆಗಿದೆ, BC ರೋಡ್ ಮದುರೈ ಕ್ಯಾನ್ಸಲ್ ಆಗಿದೆ. ಇದಿಷ್ಟು ಸುಳ್ಯ ಬಸ್ ಸ್ಟ್ಯಾಂಡ್ ಗೈಸ್. ಹೊರಡುತ್ತಿದೆ ಪುತ್ತೂರು. ನಾನು ಹೋಗ್ಬೇಕೀಗ ಮಡಿಕೇರಿ ಹೋಗಿ ಸಾಯಂಕಾಲ ಮೈಸೂರು ಹೋಗಬೇಕು. ನಾಳೆ ಏನೋ ಬಸ್ ಬಂದ್ ಅಂತಿದ್ದಾರೆ, ಏನಂತ ಗೊತ್ತಿಲ್ಲ ಕತೆ ನನಗೂ. ಸೊ ಅದಕ್ಕೆ ರಿಸ್ಕ್ ತೊಗೊಂಡು ಎಲ್ಲೂ ಬುಕ್ ಮಾಡಿಲ್ಲ ನಾನು, ಯಾಕಂದರೆ ಮುಷ್ಕರ ಇದೆ KSRTC ಅವ್ರ ಕಡೆಯಿಂದ. ಸೊ ಬಸ್ ಓಡಾಡಲ್ಲ. ನೋಡಿದ್ದು ಸುಳ್ಯ ಡಿಪೋ ಅವರು ಆಪ್ರೇಟ್ ಮಾಡ್ತಾಯಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯ ಬೆಂಗಳೂರು, ಬಟ್ ಸುಳ್ಯದಿಂದ ಹೊರಡುತ್ತೆ. ಇಲ್ಲಿಂದ ಸುಳ್ಯ, ಗುತ್ತಿಗಾರು, ಕುಕ್ಕೆ ಸುಬ್ರಹ್ಮಣ್ಯ, ಅಲ್ಲಿಂದ ಬಿಸ್ಲೆಘಾಟ್ ಮೇಲೆ, ಬಿಸ್ಲೆಘಾಟು, ಅರಕಲ್ಗೂಡು, ಹೊಳೆ ನರಸೀಪುರ, ಚನ್ನರಾಯಪಟ್ಟಣ, ಕುಣಿಗಲ್, ಬೆಂಗಳೂರು. ಮಧ್ಯಾಹ್ನ 1:15 ರಿಸರ್ವೇಷನ್ ಗಾಡಿ ಇದೆಯಲ್ಲ, ಮೇ ಬಿ ಅದೇ ಇರಬೇಕಿದು. 1:15 4:15 2 ಗಾಡಿ ಇದೆ ಟೋಟಲ್ಲು. ಬಿಸ್ಲೆಘಾಟ್ ಮೇಲೆ ನೀವು ಕುಕ್ಕೆ ಸುಬ್ರಹ್ಮಣ್ಯದಿಂದ ಹೋಗೋದಾದರೆ ಮಾನ್ಸೂನ್ ಟೈಮಲ್ಲಿ ಹೋಗಿ ಸಕ್ಕದಾಗಿರುತ್ತೆ. ರೂಟ್ ಸಕ್ಕದಾಗಿದೆ, ತುಂಬ ನ್ಯಾರೋ ರೋಡು. ರಾಜಹಂಸ ಹೊರಡ್ತು, ಇನ್ನೊಂದು ಮಂಗಳೂರು ಗಾಡಿ ಬಂತು, ಮೈಸೂರು ಮಂಗಳೂರು.